ಪ್ರಯತ್ನಿಸಿದೆ. ಇಲ್ಲ, ಮಾತಿದ್ರೆ ಈ ಮನೆಯಲ್ಲಿ ಸೀತಾ ಸೀತಾ ಅನ್ನುವಾಗಲೇ ನಾನು ತಿಳ್ಕೊಬೇಕಿತ್ತು. ಈ ಮನೆಯಲ್ಲಿ ಏನ್ ನಡೀತಾ ಇದೆ? ನನ್ನ ಗಂಡ ನನಗೆ ಮೋಸ ಮಾಡಿ ಅವಳ ಜೊತೆ ಚಕ್ಕನ್ನ ಆಡ್ತಾ ಇದ್ದಾನೆ. ಇಲ್ಲ, ಆ ನನ್ನ ಸೌತಿಗೆ, ಆ ಕಲ್ಲಾಡಿಗೆ ಸರಿಯಾದ ಪಾಠ ಕಲಿಸ್ತೀನಿ. ನಿನ್ನ ದಾರಿಯನ್ನೇ ಹೌದು, ಮಹಾರಾಣಿಯವರು ಈ ಸೇವಕನನ್ನು ಬರ ಹೇಳಿದ ಕಾರಣವಿಲ್ಲದೆ ಯಾರನ್ನು ಸಹಿತ ಬರ ಹೇಳುವುದಿಲ್ಲ. ಈ ಸುಧಾ ಬಲವಾದ ಕಾರಣವಿದೆ ಅಂದಾಕ್ಷಣನೇ ನಾನು ನಿನ್ನ ಕರೆತರಿಸಿದ್ದೆ. ಅದೇನೆಂದು ತಿಳಿಸಿ ಹೇಳಿಸುತ್ತಾ? ಯಾಕೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಥವಾ ಈ ಮನೆಯಲ್ಲಿ ಯಾರಾದರೂ ಭಯ? ಈ ಮನೆಯಲ್ಲಿ ಯಾರ ಭಯವೂ ಸದ್ಯ ನನಗಿಲ್ಲ. ಆದ್ರೆ ಮನಸ್ಸಿಗೆ ಬರೀ ನನ್ನ ಜೀವನವನ್ನೇ ಹಾಳು ಮಾಡಿ ನಿಂತಿದ್ದೆ ಈ ಮನೆ. ಆದ್ಮೇಲೆ ಈ ಮನೆಗೋಸ್ಕರ ನಾನೇಕೆ ಭಯ ಪಡಬೇಕು? ಒಳ ಒಳಗೆ ಒತ್ತಿ ಉರಿಯುತ್ತಿದೆ ಪ್ರೇಮ ಜ್ವಾಲೆ. ಇದನ್ನೇ ನಾವು ಬಳಸಿಕೊಂಡು ಇವಳ ಜೊತೆ ಸರಸವಾಡಲೇಬೇಕು. ಸುಧಾ, ನಿನಗೆ ಅವರು ಏನು ಅಂತ ಕೇಳು ಬಗೆದಿದ್ದಾರೆ? ಕೇಳು ಬರ್ತಿದ್ದಾರೆ ಅಂತ ಕೇಳ್ತಾ ಇದ್ದಲ್ಲ. ಆ ಸವತಿ ನನ್ನ ಗಂಡನೊಂದಿಗೆ ಚಕ್ಕಲ್ಲ ಆಡ್ತಾ ಇದ್ದಾಳೆ. ಮರೆಯಲಾದ ಬರೇ ನನಗೆ ಎಳೆದು ಬಿಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಹೇಳಬೇಕು ಶರತ್? ಹೌದೇ? ನಿನ್ನ ಮಾತು ನಿಜವೇ? ಸುಳ್ಳು ಹೇಳಲು ಅಗತ್ಯವಿಲ್ಲ. ಬೇಕಾದ್ರೆ ಈ ಭಾವಚಿತ್ರಗಳನ್ನ ನೀನೇ ಈಗ ನೀನೇ ಹೇಳು ಶರತ್, ನಾನು ಏನು ಮಾಡಲಿ ಅಂತ. ಓ ಮೈ ಗಾಡ್, ಎಂತ ಭೀಕರವಾದ ಮಾತುಗಳನ್ನು ಆಡಿಸುದ ನನ್ನ ಕಣ್ಣೆ ಕತ್ತಲಾದಂತಾಯ್ತು. ಇದಕ್ಕೆ ಸಾಕ್ಷ್ಯವೇ ಇವೆ. ಆದ್ರೆ ನಾನು ಏನು ಮಾಡಿ ಈ ಸಾಕ್ಷಿಗಳನ್ನು ಇಟ್ಟುಕೊಂಡು ನನ್ನ ಮನಸ್ಸೇ ಚಿತ್ರವಾಗಿಬಿಟ್ಟಿದೆ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದುಕೊಂಡು ಜೀವನ ಸಾಗಿಸ್ಬೇಕಾಗಿ. ಆದ್ರೆ ಆ ಪಾಪಗಳಿಗೆ ಮಾತ್ರ ತಕ್ಕ ಪಾಠ ಕಲಿಸ್ಬೇಕು. ಈ ಹೆಣ್ಣುಗಳೇ ಏನು ಹರಿಯದ ಮುಗ್ಧರನ್ನು ಬಲಿಗೆ ಹಾಕಿಕೊಂಡು ಬಿಡುತ್ತಾರೆ. ಹೆಣ್ಣೆಂದರೆ ಸಾಕು, ಕುಣಿಯಲ್ಲಿರುವ ಹೆಣವು ಕೂಡ ಕಣ್ಣು ಬಿಡುತ್ತದೆ ಪಾಪ. ಸುಧಾ, ನಿನ್ನಂತ ಬದುರತೆಗೆ ಈ ಗತಿ ಬರಬಾರದಾಗಿತ್ತು ಸುಧಾ. ಏನು ಮಾಡುದು? ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ ನಾನು ಅನುಭವಿಸಲೇಬೇಕಂದ್ರೆ. ಆದ್ರೆ ನೀವು ನಾನು ಹೇಳಿದ ಹಾಗೆ ಕೇಳಿದ್ರೆ ಸರಿಯಾದ ಪಾಠವನ್ನ ನಾವು ಕಲಿಸಬಹುದು. ಆಯ್ತು ಸುಧಾ, ನೀನು ಹೇಗೆ ಹೇಳುವಿಯೋ ನಾನು ಹಾಗೆ ಕೇಳುತ್ತೇನೆ. ಆದರೆ ನನಗೆ ನಿನ್ನ ಪ್ರೀತಿ ಬೇಕು, ನಿನ್ನ ತೋಳಲ್ಲಿ ನಲಿದಾಡಬೇಕು. ಹಾಗೆ ಆಗಲಿ. ಗಂಡನ ಪ್ರೀತಿ ನಾನು ಕಳೆದುಕೊಂಡ ಮೇಲೆ ಈಗ ನಿಮ್ಮ ತೋಳ ತಕ್ಕೆಯಲ್ಲಿ ಬಂದಿ ಆಗ್ಬೇಕೆನ್ನುವುದೇ ನನ್ನ ಆಸೆ. ನಿನ್ನ ಮಾತಿಗೆ ಸೋತು ಹೋದೆ ಸುಧಾ. ಬಹಳ ದಿನದಿಂದ ಮಿಡುಕುತ್ತಿದ್ದ ನನ್ನ ಹೃದಯಕ್ಕೆ ಇಂದು ನೀನು ದೊರಕಿದೆ. ನಿಜಕ್ಕೂ ನಾನು ಸರಿ, ಹಾಗಾದ್ರೆ ಶುರುವಾಗಿ
ತಿಳಿಯುತ್ತೋ ಹೇಗೆ ಇರಬೇಕು ಈ ಮನೆಯಲ್ಲಿ ನಾನು ಇರ್ತೀನಿ. ನನಗೆ ಬುದ್ಧಿ ಹೇಳಲು ನೀನು ಬರಬೇಡ. ಏನೇ ಮಾತಾಡಿದ್ರೆ ಒಂದ್ ಥರನೇ ಮಾತಾಡ್ತಾ ಇದ್ದೀಲ್ಲ? ನಿನ್ನ ತಲೆ ಏನಾದ್ರೂ ಕೆಟ್ಟಿದೇನು? ನನ್ನ ತಲೆ ಇಷ್ಟು ದಿನ ಕೆಟ್ಟಿತ್ತು, ಈಗ ಆ ಬುದ್ಧಿ ಸರಿಯಾಗೇ ಇದೆ. ನನಗೆ ಬುದ್ಧಿ ಹೇಳೋ ಅವಶ್ಯಕತೆ ನಿನ್ನಲ್ಲಿಲ್ಲ. ಏನೇ ಹೇಳ್ತಾ ಇದೀಯಾ? ಹಾಗಾದ್ರೆ ಇದಕ್ಕಿಲ್ಲ ನಾನ್ ಕಾರಣ ಅಂತ ಹೇಳ್ತಾ ಇದೀಯಾ? ಹೌದು, ಇದಕ್ಕೆಲ್ಲ ಕಾರಣ ನೀನೇ. ಹೌದು, ಮೈದುನನೆ ಮಗದೆಂಬುದನ್ನು ಮರೆತು ಅವನ ಜೊತೆ ಚಕ್ಕಂದವಾಡಿ ನನ್ನ ಗರ್ಭದಲ್ಲಿ ಕೂಸು ಬೇಯಿಸಿಕೊಂಡು ಪಾಪ ಸುಧಾ ಹೊಟ್ಟೆಯಲ್ಲಿ ಕಲ್ಲು ಹಾಕಿದೆ. ಏನು ಮನೆ ಹಾಳ ಮಾಡುವ ಹಲಕ ಕೆಲಸ ಮಾಡಿ ನನ್ನ ಮನೆಗೆ ಬಂದು ನನಗೆ ಜೋರು ಮಾಡ್ತಾ ಇದೀಯಾ? ಇನ್ನೊಂದು ಅಕ್ಷರವನ್ನು ಉಚ್ಚರಿಸಿದ ನಿಜವಾದ್ರೆ ನಿನ್ನ ಕರಳನ್ನೇ ಬಗದು ಬಿಟ್ಟೇನೋ. ಹುಷಾರಾಗಿರು. ಬಾಯ್ ಮುಚ್ಚೆ. ನನ್ನ ಎದುರುಗಳಿಗೆ ಅವರಿಗೆ ಆವಾಜ್ ಹಾಕಲು ಬರ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ನೀನು ಏನು ಮಾಡಿದ್ಯಾ ಅಂತ ನನಗೆ ಸರಿಯಾಗಿ ಗೊತ್ತಿದೆ. ಮತ್ತೆ ನೀನು ಬರಬೇಡ. ನಾನು ಯಾರ? ಹೌದು, ನನ್ನ ಮೈತ್ರ ನಾನು ಇವಳನ್ನ ಪ್ರೀತಿಸ್ತಾ ಇದ್ದೀನಿ, ಮದುವೆ ಮಾಡಿಸಿ ಅಂತೀನಿ ಅಂತ ಹೇಳ. ನಾನು ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸಿದ್ದಲ್ಲ, ಅದಕ್ಕೀಗ ನಾನು ಯಾರು ಅಂತ ಅನಿಸ್ಕೊಳ್ಳೇಬೇಕಾಗಿದೆ. ಪೆದ್ದ ಮೈದುರನ್ನು ಬೆಲೆಗೆ ಹಾಕಿಕೊಂಡು ಇತ್ತ ಮತ್ತ ಆಸ್ತಿಗೆಲ್ಲ ತಾನೇ ಓಡಿಸುವರೆಂದು ಮೆರೆತಿರುವ ನಿಮಗೆ ಗುರ್ತು ಕಲಿಸಲಿಕ್ಕೆ ಬಂದಿರುವೆ. ಏನು ನೀನು ನನಗೆ ಬುದ್ಧಿ ಹೇಳ್ತೀಯ? ಪರಸ್ತ್ರೀಯ ಜೋಡಿ ಈ ರೀತಿ ಚಕ್ಕನವನ್ನ ಅರ್ಥ ಮತ್ತೊಬ್ಬರ ಸಂಸಾರವನ್ನ ಹಾಳು ಮಾಡಲು ಬಂದಿದೆಯಲ್ಲ, ಈ ವಿಷಯನದು ಮನೆಯಲ್ಲಿದ್ದ ಗಂಡಸಿಗೆ ಗೊತ್ತಾಗಿದ್ದು ನಿಜವಾದ್ರೆ ನಿನ್ನ ಮಣ್ಣಲ್ಲಿ ಮುಚ್ಚಾಕ್ಬಿಡ್ತಾರ ಅಷ್ಟೇ. ಯುದ್ಧ ಈಗ ಪ್ರಾರಂಭವಾಗಿದೆ. ಸೀತಾ, ಕಾಣುವುದು ನಾನೇ. ಮನೆಯಿಂದ ಹೊರ ಹೋಗಲು ಸಿದ್ಧ ಮಾಡಿಕೋ. ಗರತಿಯಂತೆ ಮೆರೆದಾಡುತ್ತಿರುವ ನಿನಗೂ ಉಳಿಯಂತೆ ಕರ್ಪಿಸುತ್ತಿರುವ ನಿನ್ನ ಮೈದುನ ಲಕ್ಷ್ಮಣನಿಗೆ ಚಟ್ಟ ಕಟ್ಟುವುದೇ ನನ್ನ ಮುಂದಿನ ಗುರಿ. ಇನ್ನೂ ಕತೆ ಮುಗಿದಿಲ್ಲ. ಅಭಿ ಪಿಕ್ಚರ್ ಬಾಕಿ ಹೇ. ಹೋಗು ಹೋಗು, ನಿನ್ನ ಪಾಪದ ಕೂಡ ತುಂಬಲು ಬಂದಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಎಷ್ಟೊಂದು ನೀತಿಗೆಟ್ಟವನಾಗಿ ಮಾತಾಡ್ತಾ ಇದೀಯ. ಈ ಸೀತೆಯನ್ನು ಕೆಣಕಿ ಹೋಗಿಯಲ್ಲ, ಸೀತೆಯನ್ನು ಕೆಣಕಿದವರು ಯಾರು ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಡಬಿಕಾರಿ, ಬಾಯಿ ಬಂದ ಹಾಗೆ ಅವನಿಗೆ ಮಾತಾಡಿದ ತಕ್ಷಣ ನಿನ್ನ ಮಾತನ್ನ ಕೇಳ್ಕೊಂಡು ನಾನು ಬಿದ್ದಿರ್ತೀನಿ ಅಂತ ತಿಳ್ಕೊಂಡಿದ್ದೆ. ಈ ಮನೆಯಲ್ಲಿ ನಾನು ಮಾಡುವ ಕೆಲಸ ನಿನಗೆ ಇಷ್ಟ ಇಲ್ಲ ಅಂದಮೇಲೆ ಈ ಮನೆಯ ಪಾಲು ಮಾಡ್ಬಿಡು. ನನಗೆ ಬಿಸಾಕು, ಕಳ್ಕೊಂಡು ಎಲ್ಲ ಹೋಗ್ತೀನಿ. ಸುಧಾ, ಏನಮ್ಮ ಏನು ಅಂತ ಹೇಳ್ತಾ ಇದ್ದೀನಿ? ಮನೆಯಲ್ಲಿ ಕಾಲ್ ಮಾಡ್ಬೇಕಾ? ಹೇ, ನಿನಗೇನಾದ್ರೂ ತಲೆಗಿಲೆ ಕಿಟ್ಟಿದೆಯೇ? ನೋಡು, ಇಂಥ ಹೊರಸು ಬುದ್ಧಿನ ಬಿಟ್ಟು ನಿನ್ನ ಗಂಡ ಬಂದ ನಂತರ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಆಗ ನಿನ್ನ ಪಾಪನಾದ್ರೂ ಕಡಿಮೆ ಆಗುತ್ತೆ. ಬಡಬಿಕಾರಿ, ಶಿವ ಪೂಜೆಗೆ ಕರಡಿ ಬಂದ ಹಾಗೆ ಬಂದು ಬಾಯಿ ಬಂದ ಹಾಗೆ ಮಾತನಾಡಿದಂತೆ ನನಗೆ ಇದು ಮಾಡ್ತಾ ಇದ್ದಲೆ. ನನ್ನ ಬಾಳಿನಲ್ಲಿರುವ ಖುಷಿಯನ್ನೆಲ್ಲ ಕಿತ್ತುಕೊಂಡು ಬಿಟ್ಟೇನೆ. ದಿವಾಳಿ ಅತ್ತಿಗೆ, ಏನು ನಡೆಯುತ್ತಿದೆ ಇಲ್ಲಿ? ನೀವು ಸರಿಯಾದ ಸಮಯಕ್ಕೆ ಬರ್ತಿದ್ರೆ ನನ್ನ ಜೀವನನೇ ಹಾಳಾಗಿ ಹೋಗ್ತಿದ್ರಿ. ಅತ್ತಿಗೆ, ಬೇಗ ಏನು ಏನಾಯ್ತು ಈ ಮನೆಯಲ್ಲಿ? ನನ್ನ ಹೆಂಡತಿಗೆ ಒಲಿಯುವಷ್ಟು ತಪ್ಪು ಅವನೇನು ಮಾಡುತ್ತಾನೆ? ಅದನ್ನ ಯಾವ ಬಾಯಿಂದ ಅಂತ ಹೇಳಿಯಪ್ಪ, ಏನು ಅಂತ ಹೇಳ್ಬೇಕು ಅಂತ ನನಗೊಂದು ಅರ್ಥವಾಗ್ತಾ ಇಲ್ಲ. ಒಟ್ಟಿನಲ್ಲಿ ಗೆದ್ದಲು ಕಟ್ಟಿದಕ್ಕೆ ಸರ್ಪ ಬಂದು ಆ ಗದ್ದಲಲ್ಲಿ ವಾಸ ಮಾಡ್ತಾ ಇದೆ ಅಷ್ಟೇ. ಅತ್ತಿಗೆ, ನೋಡ್ತಾ ನನ್ನ ಮೇಲೆ ಇಲ್ಲ ಸಂತೆಗಳ ಮಾತನ್ನು ಆಡ್ತಾ ಇದ್ದಾರೆ. ಅದನ್ನ ಕೇಳ್ಕೊಂಡು ಹಾಗೆ ನಿಂತಿದ್ದೀರಲ್ಲಿ. ನಾನು ಯಾವ ತಪ್ಪು ಮಾಡಿಲ್ಲ ಅಂದ್ರೂ ಸಹಿತ ನಿಮ್ಮ ಅತ್ತಿಗೆ ನನ್ನ ಮೇಲೆ ಇಂತಿದ ಕಲಂಕವನ್ನು ಅರ್ಪಿಸಿದ್ದಾರೆ. ನೀವೇ ಮಾತಾಡಿ. ಅತ್ತಿಗೆ, ನೋಡಿ, ನೀವು ಅತ್ತಿಗೆ ಅಂತ ಹಾಗೆ ನಿಂತು ಬಿಟ್ರೆ ಸರಿ ಹೋಗುತ್ತೇನೋ? ನಿಮ್ಮ ಅತ್ತಿಗೆ ಸರಿಯಾಗಿ ಬುದ್ಧಿ ಹೇಳ್ತಿರೋ ಇಲ್ಲ ನಾನೇ ಈ ಮನೆಯಿಂದ
ಅತ್ತಿಗೆ ಬುದ್ಧಿ ಹೇಳಬೇಕಾದ ನೀವೇ ಈ ರೀತಿ ವರ್ತಿಸುತ್ತಿರುವುದು ಸರಿ. ಮೊದಲು ಸತ್ಯ ಏನೆಂಬುದನ್ನು ಹೇಳು. ಮೈತ್ರ, ಯಾರಿನ ಸಮಯದಲ್ಲಿ ಆ ನಿಜ ಆ ವಜ್ರಕಾಂತರ ತಮ್ಮ ಶರತ್ ಇವಳ ಜೋಡಿ ಚಕ್ಕತವಾಗ್ತಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದಪ್ಪ. ಅತ್ತಿಗೆ, ಇದೇನಪ್ಪ ನಿನ್ನ ಮಾತು? ನನ್ನ ಕಿವಿಯಲ್ಲಿ ಕಬ್ಬಿಣ ಸಲಹೆಯನ್ನೇ ಬರೆದಂತಾಯಿತು, ನನ್ನ ಕಣ್ಣುಗಳಿಗೆ ಕತ್ತಲು ಕವಿದಂತಾಯಿತು. ಅತ್ತಿಗೆ, ಇದನ್ನು ನಾನು ನಂಬಲೆ. ಅತ್ತಿಗೆ, ನಾನು ನಂಬಲೆ. ನೋಡಿ ನೋಡಿ, ನೀವೇ ಕೇಳಿ ನಿಮ್ಮ ಅತ್ತಿಗೆ ಮಾತನ್ನ. ಇಲ್ಲ ಸಲ್ಲದ ಅಪವಾದ ಹೊರಿಸಿ ನನ್ನ ಮುಖಕ್ಕೆ ಮಸಿ ಬಳಿತಾ ಇದ್ದಾರೆ. ಇಷ್ಟೆಲ್ಲ ಅನಿಸ್ಕೊಂಡು ಈ ಮನೆಯಲ್ಲಿ ನಾನು ಇರ್ಬೇಕೇನ್ರಿ? ಇದು 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 ಕಟ್ಟಕತೆನಾ? ಮುಚ್ಚೆ ಬಾಯಿನ ಮಾಡಬಾರದು ಹೊಸ ಕೆಲಸವನ್ನು ಮಾಡಲಿಲ್ಲ. ನಿನ್ನ ಗಂಟೆನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಪಾಪ ಅನ್ನೋದು ಕಡಿಮೆ ಆಗುತ್ತೆ. ಸೀತಾ, ಏನು ನಡೆಯುತ್ತಿದೆ ಇಲ್ಲಿ? ಒಡ ಹುಟ್ಟಿದ ಹಕ್ಕ ತಂಗಿ ನೀವು ಹೀಗೆ ವೈರಿಗಳಂತೆ ವಾದ ಮಾಡುತ್ತಿರುವಿರಿ. ಅತ್ತಿಗೆ ಬಸರಿಯನ್ನು ಖುಷಿಯಿಂದ ಸಿಹಿ ತಿನಸು ಆಟದ ಸಾಮಾನುಗಳನ್ನು ತಂದರೆ ಈ ಮನೆಯ ರಂಗವೇ ನಡೆದಿದೆ. ಅದೇನು ಅಂತ ನಾನು ಹೇಳ್ತಿದ್ರಿ, ನೀವು ತಿಳಿದುಕೊಂಡ ಹಾಗೆ ಈ ಸುಧಾ ಈ ಮನೆಯನ್ನು ಬೆಳಗಲು ಬಂದಿದ್ದಾರೆ. ಈ ಮನೆಯನ್ನ ಹಾಳು ಮಾಡಲು ಬಂದಿದ್ದಾರೆ. ನೋಡಿದ್ರೇನ್ರಿ ಯಾವ ರೀತಿ ಅಪವಾದ ಹೊರಿಸ್ತಾ ಇದ್ದಾರೆ ಅಂತ? ಬೇಕಾದ್ರೆ ನಿಮ್ಮ ಅತ್ತಿಗೆ ಮಾತು ಕೇಳ್ಕೊಂಡು ನೀವು ಇಲ್ಲೇ ನಿಂತಿರಿ. ಒಂದು ಕ್ಷಣ ನಾನು ಈ ಮನೆಯಲ್ಲಿ ಹಾಲಿನಿಂದ ಈ ಮನೆಯಲ್ಲಿ ಹಲಹಲವನ್ನು ಬೆರೆಸಿ ಹಾಳು ಮಾಡಬೇಡಮ್ಮ. ನಿನಗೇನಾಗಿದೆ ಹೇಳಮ್ಮ, ಅದನ್ನು ನಾನು ಸರಿಪಡಿಸುತ್ತೇನೆ. ಸರಿ ಸರಿ, ನೀವು ಏನ್ ಹೇಳ್ಬೇಕು ಕೇಳ್ಬೇಕು ಅಂತ ನಿಂತ್ಕೊಂಡ್ಬಿಟ್ರೆ ಅವ್ರು ಏನ್ ಮಾಡಿದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೇನು? ಇಲ್ದಿದ್ದ ಕಳಂಕವನ್ನ ನನ್ನ ಮೇಲೆ ಅಪವಾದ ಹೊರಿಸಿ ಬಾಳ್ ಅಂತ ಹಾಗೆ ಮಾತಾಡ್ತಾ ಇದ್ದಾರೆ ಅವರು. ಬೇಕಾದ್ರೆ ಅವ್ರ ಜೊತೆ ನೀವು ಬಿದ್ದು ಸಾಯಿರಿ. ನಾನೇ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ಸುಮ್ಮನೆ ಉತ್ತರಕ್ಕೆ ಹೊರಬೇಡ. ಹೌದ್ರಿ, ನಾನು ಹುಚ್ಚೆ. ಈ ಮನೆಯಲ್ಲಿ ನನಗೇನು ಕೆಲಸ? ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನೇ ಈ ಮನೆಯಲ್ಲಿ ಒಂದು ಕ್ಷಣ ಇರುವುದಿಲ್ಲ. ನಾನೇ ಇಲ್ಲದ ಹೊರಟು ಹೋಗ್ತೀನಿ ಅಷ್ಟೇ. ಹೇಳತ್ತಿಗೆ, ನೀವು ಇಲ್ಲದೆ ನಾನು ಬದುಕಲ್ಲ. ನನ್ನ ಹೆಂಡತಿಗೆ ನಾನು ಬುದ್ಧಿ ಹೇಳುತ್ತೇನೆ. ಅತ್ತಿಗೆ, ಬುದ್ಧಿ ನನಗೆ ಹೇಳಕ್ ಬರ್ತೀರಾ? ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ದಡ್ಡಿ ನಾನಲ್ಲ. ಈ ಮನೆಯಲ್ಲಿ ನಾನು ಇರ್ಬೇಕಂದ್ರೆ ಈ ಮನೆ ಹೆಸರು ನಂದಾಗ್ಬೇಕು. ಇಲ್ದಿದ್ರೆ ಒಂದು ಕ್ಷಣ ನಾನು ಈ ಮನೇಲಿ ಇರಲ್ಲ. ಹೇಳ ಸುಧಾ, ನೀನು ನನ್ನ ಸೊಸೆಯಲ್ಲಮ್ಮ. ನನ್ನ ಮಗಳನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಈ ಮನೆಯನ್ನು ಒಡೆಯಬೇಡ, ಅಣ್ಣ ತಮ್ಮಂದ್ರನ್ನು ಅಗಲಿಸಬೇಡ, ಕ್ರೂರ ಜನರು ನೋಡಿ ನಗುವಂತೆ ಮಾಡಬೇಡ. ಬೇಕಿದ್ದರೆ ನೀನೇ ಈ ಮನೆಯಲ್ಲಿ ಇರು. ನೀನೇ ಈ ಮನೆ ಜವಾಬ್ದಾರಿ ತೆಗೆದುಕೋ. ನಾವು ನೀ ಹೇಳಿದಂತೆ ಕೇಳ್ತೇವೆ. ಆಯ್ಕೆನಮ್ಮ? ಹಾಗಾದ್ರೆ ನಾನು ಹೇಳಿದ ಹಾಗೆ ನೀವು ಕೇಳ್ತೀರಾ ಅಂದ ಮೇಲೆ ಈ ಮನೆ ಎರಡು ಭಾಗ ಆಗ್ಲಿ. ಈ ಮನೆಯ ಪೇಪರ್ಸ್ಗೆ ನೀವಿಬ್ರು ಸಹಿ ಮಾಡಬೇಕು. ಅಂದಾಗಲೇ ನಾನು ಈ ಮನೆಯಲ್ಲಿ ಇರ್ತೀನಿ. ನಾಳೆ ಬಂದು ಈ ಮನೆಯಿಂದ ನೀನು ಹೊರಗೆ ಹೋಗು ಅಂದ್ರೆ ನಾನೇನ್ ಮಾಡ್ಲಿ? ಆಯ್ತಮ್ಮ, ಸಹಿ ಮಾಡುತ್ತೇನೆ. ಒಟ್ಟಾರೆ ನನ್ನ ಮನೆ ನಿನ್ನ ಹೆಸರಿಗಿದ್ದ ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ಬೇರೆಯವರ ಹೆಸರಿಗೆ ಬರೆಯಲು ನಾನು ಒಪ್ಪುವುದಿಲ್ಲ. ನಾಳೆ ಇವಳು ನಿಮ್ಮನ್ನು ಮನೆಯಿಂದ ಹೊರಹಾಕಿದರೆ ಏನು ಮಾಡುವುದು? ಹೌದು ಲಕ್ಷ್ಮಣ. ಬೇಡಪ್ಪ, ನಾವಿಲ್ಲಿರೋದೇ ಬೇಡ. ಇಲ್ಲಿ ಅದು ಭಿಕ್ಷೆ ಬೇಡ, ಜೀವನ ಸಾಕ್ಷಿ ಚಿಂತೆ ಇಲ್ಲ. ಆದ್ರೆ ಈ ಹಂಗಿನ ಅರ್ಪಣೆ ಬೇಡಪ್ಪ. ನಡೆಯ ಹೌದು ಅಣ್ಣ, ಎತ್ತವರು ಸತ್ತ ಮೇಲೆ ಮಮತೆಯಿಂದ ಸಾಕಿದ ನಿಮ್ಮ ಕಾಲುಗಳನ್ನು ತೊಳೆದು ನಾವು ನೀರು ಕುಡಿಯಬೇಕು. ಹೊಟ್ಟೆ ಮಕ್ಕಳಂತೆ ಸಾಕಿ ಸಲಗಿದ ನಿಮ್ಮ ಋಣ ಭೂಮಿಯಷ್ಟು ಭಾರ, ಆಕಾಶದಷ್ಟು ಅಗಲ. ಇದನ್ನು ಮರೆಯುವುದು ಮನುಷ್ಯತ್ವ ಅಲ್ಲ ಅಣ್ಣ, ಮನುಷ್ಯತ್ವ ಅಲ್ಲ. ಲಕ್ಷ್ಮಣ,
ನಾವೆಲ್ಲರೂ ಚೆನ್ನಾಗಿ ಈಗಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತೇನಮ್ಮ? ಅಣ್ಣ, ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳುವೆ. ನಾನು ಅವತ್ತೇ ನನಗೆ ಮದುವೆ ಬೇಡ ಅಂದೆ. ನೋಡಲ್ಲ ಈಗ ಪರಿಸ್ಥಿತಿ ಏನಾಯ್ತು. ಇನ್ನು ಈ ಮನೆಯಲ್ಲಿ ಅದು ಏನು ಕಾದಿದೆಯೋ ಏನೋ, ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ಏ ದೇವ ಮಾರುತೇಶ, ನೀನೇ ನಮ್ಮನ್ನು ಕಾಪಾಡು, ನೀನೇ ನಮ್ಮನ್ನು ಕಾಪಾಡು. ಒಳಗೆ ನಡೆದು ಹೋದಂತೆಲ್ಲ ಕೆಟ್ಟ ಕನಸನ್ನು ಮರೆತು ಸುಧಾ ಹೇಳಿದಂತೆ ನಾವೆಲ್ಲರೂ ಸಂಸಾರವನ್ನು ನಡೆಸೋದು. ಹಾಡ ಅವ್ರು ತಂದಿದ್ದೀಗೆ ಅಣ್ಣ ಅಣ್ಣ, ನನ್ನನ್ನು ಬಿಟ್ಟು ಹೋಗಬೇಡ.